ಸರ ಒಂದು ಪೊಲೀಸ್ ಅವ್ರು ಮಷಿನ್ ಬಂದಾವ್ ರೌದಿ ಬುಕ್ನಿ ಮಾಡೇ ಪೊಲೀಸ್ ಅವ್ರ ಬೇಕು. ಯಾಕಂದ್ರ ನಾ ಏನ್ ಮಾಡೀನಿ ಹೇಳ್ತೀನಿ ನೋಡ್ರಿ, ಮೊನ್ನೆ ರೋಟ್ರಿ ಮಲ್ಚರ್ ತಂದಿ, ಮತ್ತ ಅವ್ ದೊಡ್ಡ ದೊಡ್ಡ ಮಷಿನ್ ತರ್ಲಿಲ್ಲ, ರೋಟ್ರಿ ಮಲ್ಚರ್ ತಗೊಂಡಿನ ಅದಾವ್ ನನ್ ಕಡೆ, ಅದ್ರಲ್ಲೇ ಹೊಡೆದಿ. ಅವ ಜಬ್ ತಂದ, ಏನು ತಲೆ ಕೆಡ್ಸ್ಕೊಬೇಡ. ಹಿಂಗ ಮುಂದ್ ಏನ್ ಹೇಳಿ ಅದ ಬಗಲ್ ಹರಿದು, ಆಮೇಲೆ ಪೊಲೀಸ್ ಅವ್ರದ್ದು ಬಗಲ್ ಹರಿದ್ಮೇಲೆ ಏನಂತ ಹೇಳಿನ್ರಿ, ಮೊನ್ನೆಲ್ಲಾ ಬುಕ್ನಿ ಆಗಿದ್ರ ಮೇಲೆ ಬಿತ್ತ ಅರ್ಧ, ಅದು ಹರ್ಕ ಬರ್ಕ ಇದಾಗಿತ್ತು. ಆಮೇಲೆ ಗೊಬ್ಬರನು ಬಿಟ್ಬಿಟ್ನಿ, ನೀರ್ ಬಿಟ್ನಿ. ಎಷ್ಟು ಫಸ್ಟ್ ಕ್ಲಾಸ್ ಅಂತೈತಿ. ನನಗ್ ರೌದ್ ಎಲ್ಲೈತೆ ಸಿಗೋತಾಗೈತಿ, ಎಲ್ಲ ಮಣ್ಣು ಬಿದ್ಬಿಟ್ಟ. ಮಣ್ಣು ಬಿತ್ತ ಅಂದ್ರೆ ರೌದ್ ಜಲ್ದಿ ಕಳೀತಿ. ನಾ ಏನ್ ಹೇಳಿ ನಿಮ್ಗ, ಮಣ್ಣು ಹತ್ತೋತನ ರೌದಿ ಕಳೆಯಂಗಿಲ್ಲ. ಇದು ಒಂದು. ಅದಾದ್ಮೇಲೆ ಅದ್ರ ಮೇಲೆ ಅವ್ರು SSP ಹೇಳಿದ್ರು, ಯೂರಿಯಾ ಹಾಕ್ರಿ, SSP ಹಾಕ್ರಿ, ಪ್ರೆಸ್ಮಟ್ ಹೋಗಿರಿ. ಬೇಕಾದ್ರೆ ಪ್ರೆಸ್ಮಟ್ ಹತ್ರ ಹೋಗಿರಿ, ಫ್ರೆಶ್ ತಂದು ಹೋಗಿರಿ. ನಾ ಬೇಡ ನಂಗೆ ಹೋಗಿರಿ, ಎಲ್ಲಿ ಹೇಳ್ರಿ ರೌದಿ ಮೇಲೆ ಸಾಲಿಗಲ್ಲ ಕಬ್ಬಿಗೆ ಸಾಲ ಮುಂದೆ ಅದು ಒಗದ. ಆಮೇಲೆ ರೌದಿ ಕಸು ಗೊಬ್ಬರ ಐತಿ, ಅದನ್ನ ಉಪಯೋಗ ಮಾಡ್ರಿ. ಅದು ಅಲ್ಲೇ ಮಾಡೋದು, ಹೊರಗ್ ಮಾಡೋದು ಹೇಳಿನಿ, ಒಳಗ್ ಮಾಡೋದು. ಇನ್ನ ಹೇಳು ಮುಂದಾಗೆ ಬಗಲ್ ಹರಿ ಅಂತ ಹೇಳಿನಿ. ಆಮೇಲೆ ಪೊಲೀಸ್ ಅವ್ರಲ್ಲಿ ಅಂದ್ರೆ ಮುಂದ್ ಕಬ್ಬ ಚಂದಾಗಿ ಮರಿ ಕೊಡಂಗಿಲ್ಲ, ಮರಿ ಬರಂಗಿಲ್ಲ, ಮುಂದ್ ಹೋಗಿ ಕಬ್ಬ ಬೀಳ್ತದ. ಇವ್ 3 ಪಾಯಿಂಟ್ ನಾನು ಈಗ ಯಾವಾಗ ಮಾಡೋದು ಸರ್? ಏನ್ರಿ ಕಟ್ ಮಾಡೋದು ಬರೀ ಐತ್ರಿ, ಎರಡು ಐತ್ರಿ. ಅದು ರೌಂಡ್ ತಿರ್ತೈತ್ರ, ರೋಲರ್ ಟೈಪ್ ಹೊತ್ಕೊತ ಹೋಗೋದು. ಅದು ರೋಲರ್ ಟೈಪ್ ಹೊತ್ತದು, ಅದು ಜಬ್ ಆಗ್ತೈತಿ. ಅದಾದ್ಮೇಲೆ ಇದನ್ನ ಮಾಡೀನಿ, ಅದ್ ಬ್ಯಾಡ, ಕಣ್ಣು ಬಾದ ಆಗ್ತಾವ. ಅದಕ್ಕೆ ನೀವು ಏನ್ ರೌಂಡ್ ತಿರ್ತೈತಿ ಅದ ಬೆಸ್ಟ್. ಇನ್ನ ನೆಕ್ಸ್ಟ್ ಅಂದ್ರೆ ಒಂದ್ 4ನೇ ಬಾಗಿ ಸಾರ್ವಜನಿಕ ಹೆಚ್ಚಿಕೊಡ್ಬೇಕು ಯೂರಿಯಾ. ಯಾವ್ದು ಕುಳೆ ಕಬ್ಬಿಗೆ 4 ಸ್ಪ್ಲಿಟ್ ಇದೆ ಸರ್. ನಾ ಅಲ್ಲೂ ಹೇಳಿಲ್ಲ ನಿಮ್ಗ, ನಾಟಿ ಕಬ್ನ್ಯಾಗ 150 ದಿವಸನ ಯೂರಿಯಾ ಮತ್ ಪೊಟ್ಯಾಶ್ ಕೊಡಿ ಸ್ಪ್ಲಿಟ್ನ್ಯಾಗ. ಹೌದೌದು, ರಂಜಕದ ಗೊಬ್ಬರ ನಾಟಿ ಮಾಡುವಾಗ ಕೊಡ್ಬೇಕು. 150 ಅಂದ್ರೆ ನಿಮ್ ಮನಸ್ ಬಂದಂಗ ಹೋಗಿಬಾರ್ದು. 25 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಶ್, 90 ದಿವಸ ತನ, 30 ದಿವಸ, 60 ದಿವಸ, 90 ದಿವಸ. ಡ್ರೆಂಚಿಂಗ್ ಮಾಡಿದ್ರೆ ನಡೀತೈತಿ. ಆದ್ರೆ ಗೊಬ್ಬರ ಹಾಕಿ ಏನ್ ನೀವು ಬಿತ್ತರೆ ಕೊಡ್ರಿ, ಗೊಬ್ಬರ ಕೊಡ್ರಿ. ಆಮೇಲೆ ಲಾಸ್ಟ್ ಒಂದು ಅಮೋನಿಯಂ ಸಲ್ಫೇಟ್ ಕೊಟ್ಟು 150 ದಿವಸ ಆದ್ಮೇಲೆ ಬಿಟ್ಬಿಡುದು. ಕುಳೆ ಕಬ್ನ್ಯಾಗ ಮಾತ್ರ 30 ದಿವಸ, 60 ದಿವಸ, 90 ದಿವಸ ಅಲ್ಲಿಗೆ ಮುಗಿತು. ಬೋದು ಎಷ್ಟು ಟೈಮಿಗೆ ಕೊಟ್ಬಿಡ್ಬೇಕು. 45 ದಿವಸ ಚಲೋ ಮಾಡಿದ್ರು 45, 90, 150. 50 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಶ್. ಇದು ಮನ್ ಪರೀಕ್ಷೆ ಆಧಾರದ ಮೇಲೆ. ಪೊಟ್ಯಾಶ್ ಐತೆ ನಮ್ಮ ಹೊಲ್ದಾಗ. ಇಲ್ಲ ಸರ್, ನಿಮ್ ಭೂಮಿಯೊಳಗೆ ಪೊಟ್ಯಾಶ್ ಹೊರಗಿನ ತಂದ ಹಾಕ್ಬೇಕು. ಫಾಸ್ಫರಸ್ ಯೂಸ್ ಮಾಡ್ಬೇಕು ಸರ್. ನಾಟಿ ಮಾಡುವಾಗೆ ಕೊಡ್ಬೇಕು. ಕಬ್ಬ ಕುಳೆ ಕಾಡ್ವಿ ಚಲೋ ಮಾಡುವಾಗೆ ಕೊಟ್ಬಿಡ್ಬೇಕು. ಅದನ್ನ ಸ್ಪ್ಲಿಟ್ನ್ಯಾಗ ಕೊಡುವಂಗಿಲ್ಲ ಸರ. ರಂಜಕದ ಗೊಬ್ಬರ ಎದಕ್ ಬೇಕಂದ್ರ ಬೇರು ಬೆಳವಣಿಗೆ ಯಾವಾಗ ಆಗ್ತೈತಿ? ಮೊದಲ ಆಗ್ಬೇಕಿಲ್ಲ ನಿಮ್ದು. ಮೊದಲು ಬೇರು ಬೆಳವಣಿಗೆ ಆಗ್ತಂದ್ರೆ ಮುಂದೆ ಏನಾಗ್ತೈತಿ? ಮರಿ ಹೊಡಿತಿ. ಮತ್ತೆ ಇದು ಎರಡೂ ಕೆಲಸ ಮಾಡೋದು ರಂಜಕ. ರಂಜಕದ ಗೊಬ್ಬರ ಮೊದಲು ಕೊಡ್ರಿ. ಅದಕ್ಕೆ ನಾ ಹೇಳುದು, ಈಗ ಮಾರ್ಕೆಟ್ನಾಗ DAP ಸಿಗೋತಾಗೈತಿ, 10-26 ತುಟ್ಟಾಗೈತಿ. TSP ಅಂತ ಸಿಗ್ತದ ಮಾರ್ಕೆಟ್ನಾಗ. TSP ಟ್ರಿಪಲ್ ಸೂಪರ್ ಫಾಸ್ಫೇಟ್. ಏಟೈತಿ ಖರ್ಚು TSP? ಅದು ಸೇಮ್ ಐತಿ, 1300 ರೂಪಾಯಿ. ಅದನ್ನ ಕೊಡಿ. ಇಲ್ಲ ಐತಿ ನೋಡ್ರಿ. ಇದು ಏನ ಹಿಂಗ್ ಜಾಂಬಳಿ ಕಲರ್ ಹೊಡಿತೈತ್ಲ, ಇದು ನಿಮ್ ಜಾಂಬಳಿ ಕಲರ್. ಇದೆಲ್ಲ ರಂಜಕದ ಕೊರತೆ. ಜಾಂಬಳಿ ಕಾಯ್ತಿ ನಿಮ್ ಎಲ್ಲ ಎಲಿ ಜಾಂಬಳಿ ಆಗ್ತಾವಲ್ಲ. ಇದನ್ನ ಸರ ಎಲಿ ದಂಡಿಗೆ ಸುಟ್ಟಂಗ ಆತಂದ್ರ ಇದು ಪೊಟ್ಯಾಶ್ ಕೊರತೆ. ಎಲಿ ಎಲ್ಲ ದಂಡಿಗೆ ಹಿಂಗ ಇಲ್ಲೆಲ್ಲ ಇದು ಸುಟ್ಟಂಗ ಆಗ್ತೈತಿ ಹಿಂಗ ಪೊಟ್ಯಾಶ್. ಈಗ ಅವ್ರ ನಮ್ ಹೊಲ್ದಾಗ ರಂಗ ಪೊಟ್ಯಾಶ್. ಹೌದ್ರಿ, ಪೊಟ್ಯಾಶ್ ಕಡಿಮೆ ಆದ್ರೆ ಆಗ್ತೈತಿ. ನಿಮ್ಗೆ ಹೇಳಲ್ಲ, ಗಿಡಗಳು ನಿಮ್ ಕರೆದ್ ಮಾತಾಡ್ತಾವ ಹೊಲಕ್ ಹೋದ್ರಾಡಂಗಿಲ್ಲ ಅವು. ಫಾಸ್ಫರಸ್ ಇದು ಜಾಂಬಳಿ ಕಲರ್. ಇದು ಜಾಂಬಳಿ ಮತ್ತು ಫಾಸ್ಫರಸ್. ಇವನ್ ಗೊಂಜಾಳಕ್ಕೂ ಬರ್ತೈತ್ರಿ ಜಾಂಬಳಿ. ಆಮೇಲೆ ತುದಿ ಒಳಗ ಆದ್ರೆ ಬೇರೆ. ಅಂದ್ರ ದಂಡಿಗೆ ಎಲಿ ಸುಟ್ಟು ನಡುವು ಕೆಂಪಾಗೈತಂದ್ರ ಸ್ವಲ್ಪ ಅದು ಪೊಟ್ಯಾಶಿಯಂ ಕೊರತೆ. ಈ ಕೆಲವೊಂದು ವೆರೈಟಿ ಏನದಾವ್ರಿ, ಬಿಸಿಲು ಬಾಳ ತಿಕೋರಿ ದಂಡಿಗೆ ಸುಟ್ಟಂಗ ಆಗ್ತಾವ ಎಲ್ಲಾ ಎಲಿ. ತುದಿ ಅದು ಅದ್ರ ಕ್ಯಾರೆಕ್ಟರ್ ಅದು ತಡ್ಕೋತೈತಿ, ಏನೋ ಆಗಂಗಿಲ್ಲ. ಮತ್ತೆ ರಿಕವರಿ ಆಗ್ತದೆ. ಅದು ಕೆಲವೊಂದು ವೆರೈಟಿ 9004 100% ತುದಿ ಸುಟ್ಟಂಗ ಆಗ್ತದೆ. ಅದು ಡ್ರಾಟ್ ಟಾಲರೆಂಟ್ ಕ್ರಾಪ್. ಅದು ಬರ ನಿರೋಧಕ ಶಕ್ತಿ ಐತ. ಇನ್ನ ಮತ್ತೇನ್ ನಿಮ್ಮ ಸಮಸ್ಯೆ ಕೇಳ್ಬೋದು? ನಾನು ಹೇಳೋದು ಎಷ್ಟತ್ ಮತ ಕುಳೆ ಕಬ್ಬಿಂದ ಅದೇ ಹೇಳ ಸರ್. ಪೊಲೀಸ್ ಅವ್ರಿ ಬಗಲ್ ಹರ್ರಿ, ಗೊಬ್ಬರ ಕೊಡ್ರಿ. ಆಮೇಲೆ ಬಹಳ ಮಂದಿ ಏನಂತಾರೆ, 50 ದಿವಸ ಆದ್ಮೇಲೆ ಬಗಲ್ ಹರಿಬೇಕ. ಹಳಿ ಬೇರೆ ಹರಿಲಿಲ್ಲ ಅಂದ್ರೆ ಹೊಸ ಬೇರೆ ಯಾವಾಗ ಬರು? ಅದನ್ನ ವಿಚಾರ ಮಾಡಿ.
ಮಗಲ್ ರೌಂಡಿ ಅಟ್ಟ ಬುಕ್ನಿ ಮಾಡಿ ನಡೆಯಂಗಿಲ್ಲ ಸರ್ ನೀವು ರೌದಿ ಬುಕ್ನಿ ಮಾಡಿದ್ರಿ ಹಳಿ ಬೇರೆ ಹರಿಲಿಲ್ಲ ಅಂದ್ರೆ ಹೊಸ ಬೇರ್ ಬರ್ಲಿಲ್ಲ ಅಂದ್ರೆ ಅಷ್ಟೇ ಕಬ್ನಿ ನ್ಯೂಟ್ರಿಯೆಂಟ್ ಆಗಂಗಿಲ್ಲ. ನಿಮ್ದು ಹಳದಿ ಬಿಳಿ ಆಗಾಕತ್ತಿದ್ದೆ ಅದೇ ಕಾರಣ. ನಿಮ್ ಕುಳೆ ಕಬ್ನ್ಯಾಗ ಹಳದಿ ಕಾಣಕತ್ತಾವಲ್ಲ, ಬಿಳಿ ಬಿಳಿಚ್ ಬರ್ತದೆ, ಕ್ಯಾಲ್ಗಿರ್ ಹೋಗತ್ತೀರಿ ನೀವು. ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗ್ತಾ ಇಲ್ಲ. ಇದು ಏನು ಜಿಂಕ್ ಕಬ್ಬಿನ ಸಿಗ್ತಾ ಇಲ್ಲ. ಅದಕ್ಕೆ ಆಮೇಲೆ 25 ರೋಟೋವೇಟರ್ ಹಾಕಿದ್ರು ಏನಾಗ್ತತಿ, ಬಾಳ ತೆಗ್ಗಾಗ್ತದ್ರಿ ಸಾಹೇಬ್ರ. ನೀವು ರೋಟೋವೇಟರ್ ಹಾಕಿದ್ರು ನಾ ಹೇಳ್ತೀನಿ ಕೇಳ್ರಿ ಎಕ್ಸ್ಪೀರಿಯನ್ಸ್. ರೋಟೋವೇಟರ್ ಹಾಕ್ತಿರಿ ಕರೆಕ್ಟ್, ನೆತ್ತಿ ಮೇಲೆ ಮನ್ ಬೀಳ್ತೈತಿ, ಹುಟ್ಟಂಗಿಲ್ಲ ಅದು. ನೆತ್ತಿ ಮೇಲೆ ಬಾ ಕೆಟ್ಟ ಮನ್ ಬೀಳ್ತೈತಿ. ನೆತ್ತಿ ಮೇಲೆ ಮನ್ ಬಿತ್ತಂದ್ರ ಕಣ್ ಹುಟ್ಟಂಗಿಲ್ಲ. ಮತ್ತ ನುಕ್ಸಾನ್ ಮಾಡ್ಕೋಬೇಡ್ರಿ. ನಾನು ಮಾಡಿ ನೋಡಿನ್ರಿ ಇದನ್ನ. ಕುಳಿ ಹಾಳಾಗಿ ಹೋತ್ ನಾವ್ ಒಂದ್ 5-6 ಸಾಲ. ಏನಾಗ್ತೈತ್ರಿ, ರೋಟೋವೇಟರ್ ಜೋರ್ ಹೊಡ್ಯಾಕ್ ಕಲ್ತ್ ಬಿಡ್ತೈತಿಲ್ಲ, ಮಣ್ಣೆಲ್ಲಾ ತಗೋತೈತಿ. ನೆತ್ತಿ ಬಿಡಿಸತ್ತೀವಿ ನಾವು. ಈಗ ನೀವು ಕುಳೆ ಕಬ್ನ್ಯಾಗ ನೆತ್ತಿ ಬಿಡಿಸಂತೀವಿ, ಮತ್ ನೀವು ನೆತ್ತಿ ಅದ್ರ ಮೇಲೆ ರೋಟೋವೇಟರ್ ನಿಮ್ದು ಇಲ್ಲಿ ಬುಕ್ನೇ ಹಾತ್ ಕರೆ ಹೊಡಿ ಮುಂದಾಗ ಎಲ್ಲಾ ಹೊಡಿತೈತಿ. ಅದು ಬೇಕಾದ್ರೆ ಹೋಗಿ ಒಂದ್ ಸಾಲ ಮಾಡಿ ನೋಡಿ ಸರ್. ನುಕ್ಸಾನ್ ಮಾಡ್ಕೋದ್ ಬೇಡ ನಾವು. ನಾ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೆ 100 ಎಕರೆ ಲ್ಯಾಂಡ್ ಕೊಟ್ಟಾರ್ರಿ, ಇದನ್ನ ಮಾಡ್ತಿರ್ತೀನ ನಾ ಅಂತಂದ್ರೆ ಹಿಂಗ್ ಮಾಡಿಸೋದ. ಅವ್ರು ಬಂದ್ ಹೇಳ್ತಾರ ಅವ್ ಮಾಡವ್ರಿ, ಯಾಕಂದ್ರ ನನ್ನ ಅಂಜಿಕೆಲೆ ಮಾಡ್ತಾರ ಅವ್ರು. ಸರ್ ಹಿಂಗ್ ನುಕ್ಸಾನ್ ಆತ್ ನೋಡ್ರಿ ಅಂತ ಹೇಳಿ ಮತ್ ಅದನ್ನ ತಿಳ್ಕೋದು. ನಾನು ಏನ್ ತತ್ವಜ್ಞಾನ ಇಲ್ಲ, ಇಂಥವೆಲ್ಲ ತಿಳ್ಕೊಂಡ್ ನಿಮ್ಗೆ ಹೇಳ್ತೀನಿ ಅಟ. ನಾವ್ ಒಟ್ಟ ಈಗ ರೌಂಡಿ ಬುಕ್ನಿ ಮಾಡಿ ಹೊಡ್ಲಿಲ್ಲ 60 ಬೆಳವ್ರಿ. ರೌಂದಿ ಬುಕ್ನಿ ಮಾಡಲ್ದ ಸರ್. ರೌಂದಿ ಮಾಡಿಬಿಡುದ್ರಿ ಸರ್ ನಂಗೇನು ನಂದೇನು ನಿಮ್ ರೌಂದಿ ಜಲ್ದಿ ಕಳಿಸ್ಬೇಕಂದ್ರ ಹಂಗ್ ಮಾಡ್ರಿ. ನಾವ್ ಇನ್ನೊಂದ್ ಏನ್ ಹೇಳ್ತೀವಿ ಗೊತ್ತೇನ, ಒಂದ್ ಸಾಲ ರೌಂದಿ ಇಡ್ರಿ 2.5 3 ಇಂಚ್ ಇರ್ಲೆಕ್ಕ, ಒಂದ್ ಸಾಲ ತೆಗೆದು ಎಲ್ಲಾ ಮಾಡಂತೀವಿ. ಅಲ್ಲಿ ಏನು ಮಾಡ್ಬೇಡಂತೀವಿ ನಾವು. ನೀರ್ ಹಾಸಂಗಿಲ್ಲ, ಏನೋ ಹಾಸಂಗಿಲ್ಲ, ಹಂಗ ಉಳಿಲ್ಲ ರೌಂದಿ ಅದು ಬಂದೈತಿ ಬರಂಗಿಲ್ಲ ಅನ್ನಂಗಿಲ್ಲ. ಯಾಕೆ ನಾವು ಈ ಕೆಲವು ಮಂದಿಗೆ ರೌಂದಿ ತಲೆಯಾಗೇನ ಇಲಿ ಕಾಟ, ಹೆಗ್ನ ಕಾಟ ಹೆಚ್ಚಾಗ್ತದೆ. ಆಮೇಲೆ ನೀರ್ ಬಿಡಕ್ ತ್ರಾಸ ಆಗ್ತೈತಿ. ಮೊದಲ್ 2-3 ನೀರ್ ತ್ರಾಸ ಆಗುದ್ರಿ ಹೈ ನೀರ್ನಾಗ, ಯಾಕಂದ್ರೆ ಅಲ್ಲಿ ದಂಡಿತನ ಹೋಗಿ ಹತ್ತಂಗಿಲ್ಲ ಅದ, ಯಾಕಂದ್ರೆ ರೌದಿ ಐತಿ ಒಳಗೆ. ಆಮೇಲೆ ಏನು ಆಗಂಗಿಲ್ಲ ಸರ್. ಅದೇ ಅಂದ್ರೆ ನೀವು ಬೇಕಾದ್ರೆ ನಡು ಒಂದ್ ಸರ್ ಅವ್ರ ಅಂದ್ರ ನಾ ಹೇಳ್ತೀನಿ ಕೇಳಿ, ಬಗಲ್ ಎರ್ಸಿಲ್ಲ ಅದನ್ನ ಬಗಲ್ ನಂಗಲ್ರಿ ಬೋದ್ ಎರ್ಸಿಲ್ಲ, ಬಗಲ್ ಹರಿಲಿಲ್ಲನ್ರಿ ಅವ್ರಿಗೆ ನಾವ್ನಿಗಲ್ರಿ ಸರ್. ಹೊಡ್ವಾಕು ಒಟ್ಟ ಬೋದ್ ಎರ್ಸಿಲ್ಲ ಹಂಗ ಬಿಟ್ರಿ ಹಂಗಂದ್ರ ಅದು ಸರ್ ಎರಡು ಏನು ಆಗಂಗಿಲ್ಲ, ಪ್ರಾಬ್ಲಮ್ ಏನಿಲ್ಲ, ತಾನೇ ರೂಟ್. ಇದು ನೋಡ್ರಿ ಇದು ಈಗ ಇದು ಏನಾಗೈತೆ ಅಂದ್ರೆ ಇಲ್ಲ ಹರಿಲಿಲ್ಕಲ್ರಿ, ಇದು ತೆಳಗಿನ ಎಲಿ ಹಳದಿ ಆದ್ರೆ ಬೇರೆ. ಈ ನಡುವಿನ ಎಲ್ಲಾ ಹಸಿರದಾವ. ಈ ನರ ಹಸಿರದಲ್ರಿ ನಡುವಿನ, ಈ ಕಡೆ ಎಲ್ಲಾ ಬಿಳಿಚೈತಿ. ಸತು ಮತ್ತು ಕಬ್ಬಿಣದ ಕೊರತೆ, ಸತುವಿನ ಸಲ್ಫೇಟ್, ಕಬ್ಬಿನ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಅಂತ. ಆಮೇಲೆ ಇದು ಕೊಡವೆ ಒಳಗೆ ಇರ್ಬೇಕು. ಅವ್ರ ತಂದಿದ್ದೆ ಎಲ್ಲಾ ಕೊಡವೆಗೆ, ಇದ್ರಾಗೂ ಬರ್ತೈತಿ ಹೊಸ ಸರ್. ಇಲ್ಲೇ ಮುಂದೆ ಅದು ಯಾಕಂದ್ರೆ ನಿಮ್ಗೆ ಹೇಳ್ತೇನೆ ನೋಡ್ರಿ, ನೀವು ಏನ್ ಸತು ಮತ್ತು ಕಬ್ಬಿನ ಇವೆರಡು ಅದಾವ ಭೂಮಿಯಾಗಿ. ಈಗ ಯಾಕೆ ಕೊರತೆ ಕಂಡು ಬರ್ತೈತಿ, ಮೊದಲು ಯಾಕಾಗಿಲ್ಲ? ನಮ್ಮ ಅಜ್ಜಾರದು ಇದ್ದಾಗ ಇವರೆಲ್ಲ ಹಿರಿಯರ್ ಅದಾರ, ಅವ್ರಿಗೆ ಹಿಂಗೇನು ಬರ್ತಿದ್ದಿಲ್ಲ. ಈಗ ಯಾಕೆ ಬರ್ತದ, ನಾವು ಹೊಸ ತಳಿ ಕಂಡು ಹಿಡಿಯತ್ತೀವಲ್ಲ, ಅವ್ ಊಟನು ಚೆನ್ನಾಗಿ ಕೊಡ್ಬೇಕು ನಾವು. ಒಂದನೇ ಪಾಯಿಂಟ್. 2ನೇ ಪಾಯಿಂಟ್, ನಾವು ಮೊದಲೆಲ್ಲ ಹಿರಿಯರು ಸಾಕಷ್ಟು ಸಾವಯವ ಗೊಬ್ಬರ, ಕುರಿ ಎಲ್ಲ ಮಾಡ್ತಿದ್ರು. ಭೂಮಿ ಒಳಗೆ ಇವು ಎಷ್ಟು ಬೇಕು ಇರ್ತೇನ್ರಿ ಇದಕ್ಕೆ ಏನ್ ಕೊಡಾಕತ್ತೀವಲ್ಲ, ಉಪ್ಪಿನಕಾಯಿ ಇದ್ದಂಗೆ ಇದು. ಸ್ಟಾರ್ಟ್ನಾಗ ಉಪ್ಪಿನಕಾಯಿ ಬೇಕಾಗಿತ್ತು, ಅದಕ್ಕೆ ಒಂದು ನ್ಯೂಟ್ರಿಯೆಂಟ್ ಸ್ವಲ್ಪ ಬೇಕಾಗೈತಿ. ಅದನ್ನ ಒಬ್ಬ ಕಂಡು ಹಿಡಿದು ಹೋಗ್ಯಾನ. ಅವ ಏನ್ ಹೇಳ್ದ, ಆಹಾರವನ್ನ ಸಮತೋಲನವಾಗಿ ಕೊಡ್ರಿ ಇದಕ್ಕ. ಊಟದಾಗ ನಿಮ್ ಈಗ ಊಟ ಕರಿತಾರ ನಿಮ್ಗೆ, ಯಾವ್ದು ಹಪ್ಪಳ ಇಟ್ಟಿರ್ತಾರೆ, ಉಪ್ಪಿನಕಾಯಿ ಇಟ್ಟಿರ್ತಾರೆ, ಇಟ್ಟು ಉಪ್ಪು ಇಟ್ಟಿರ್ತಾರೆ. ಎಲ್ಲಾ ಉಪ್ಪು ಹಾಕಲ್ದೆ ಅದು ಬಿಟ್ಟಿದ್ರು ತಿಳ್ಕೊರಿ, ಉಪ್ಪು ಇರ್ಲಿಲ್ಲ ಹೇತಿಗೂ ಬೈತೀರಿ, ಅಡಿಗೆ ಮಾಡ್ದವಂಗೂ ಬೈತೀರಿ. ಇಟ್ಟ ಚಿಟಿಕೆ ಉಪ್ಪ ಊಟ ತಿಂತೀನಿಲ್ಲ ನೀವು ಹಚ್ಕೊಂಡ್ರಿ, ಹಂಗ ಇದಕ್ಕೂ ಚಿಟಿಕೆ ಆಗಿ ಬೇಕಾಗ್ಯಾವ ಕೊಡವಾರಾಗಿರಿ. ಈಗ ಯಾಕಾಗೈತೆ ಅಂದ್ರೆ ಸಿಕ್ಕಾಪಟ್ಟಿ ನಾವು ಬರೇ ಬೆಳೆದ ಭೂಮಿ ಒಳಗ ಇವು ಏನಾಗ್ಯಾವ ಅಂದ್ರೆ ಎರಿ ಭೂಮಿ ಒಳಗ ಸತು ಮತ್ತು ಕಬ್ಬಿಣದ ಸಲ್ಫೇಟು ಸಿಗ್ಲಾರ್ದಂತ ಫಾರ್ಮಿಂಗ್ ಹೊಂಟಾವ್. ಅಲ್ಲಿ ಒಂದಿಷ್ಟು ನ್ಯೂಟ್ರಿಯೆಂಟ್ ಇರ್ತದ, ಅದು ರಿಯಾಕ್ಷನ್ ಆಗ್ತದ, ಅದು ಸಿಗ್ಲಾರ್ದಂತ ಅದಾವ. ಇವು ಒಳಗ ಅದಾವ್ರಿ ಭೂಮಿಯಾಗ ಸಿಗ್ಲಾರ್ದಂತ ಫಾರ್ಮಿಂಗ್ ಹೊಂಟಾವ್. ಅದಕ್ಕೆ ಹಾಕಲಾಗ ಇವನ್ ಏನ್ ಮಾಡ್ರಿ ಕೊಡ್ಬೇಕು. ಯಾವಂದ್ರೆ ಜಿಂಕ್ ಸಲ್ಫೇಟ್, ಜಿಂಕ, ಫೆರಸ್, ಬೋರಾನ್, ಮ್ಯಾಗ್ನೀಷಿಯಂ, ಇವ್ ನೆನ್ಪಿಟ್ಕೊಂಡ್ರಿ 4 ಬೇಕಾಬೇಕ್ರಿ. ಸರ್ ನೀವು ಯಾವ್ದೇ ನ್ಯೂಟ್ರಿಯೆಂಟ್, ಈಗ ಅದನ್ನು ಹೇಳ್ತೀನಿ ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ಇವೆಲ್ಲಾ ನ್ಯೂಟ್ರಿಯೆಂಟ್ ಏನದವಲ್ರಿ, ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಮೇಜರ್ 2 ಇವ್ನ ಯಾವ್ದು ಗೊಬ್ಬರ ಜೋಡಿ ಕೊಡ್ಬೇಡ್ರಿ.
ಯಾವ ಗೊಬ್ಬರ ಜೋಡಿ ಯೂರಿಯಾ ಜೋಡಿ ಪೊಟ್ಯಾಶ್ ಜೋಡಿ 10-26 ಜೋಡಿ ಮಿಕ್ಸ್ ಮಾಡಂಗಿಲ್ಲ ಇವು. ಇವನ್ನ ಎರಿಹುಳು ಗೊಬ್ಬರನಾಗ ಮಿಕ್ಸ್ ಮಾಡ್ಕೊಡ್ರಿ. ಎರಿಹುಳು ಅಂದ್ರೆ ನೀವು ಈಗ 10 ಕಿಲೋ ಜಿಂಕ್ ಹಾಕನ್ನಿ, 10 ಕಿಲೋ ಕಬ್ಬಿನ ಸಲ್ಫೇಟ್ ಹಾಕನ್ನ, ಕೋಳಿ ಕಬ್ಬಿಗೂ ಅಟ್ಟೆ ಆತನು, ನಾಟಿ ಕಬ್ಬಿಗೂ ಅಟ್ಟೆ ಆತನ. ಎಕರೆಕ್ಕೆ 1 ಕಿಲೋ ಬೋರಾನ್, 10 ಕಿಲೋ ಮ್ಯಾಗ್ನೇಷಿಯಂ ಸಲ್ಫೇಟ್ ಇವ್ ಹೋಗಿ ಅಂದ್ರೆ 4 ಸಾಲಿಗೆ ಹೋಗದ್ ಬರ್ತಾನವ. ಒಂದ್ ಎಕರೆಗೆ ಹೋಗಿಬೇಕಲ್ಲ. ಅದಕ್ಕೆ ಇವನ್ನ ಎರಿಹುಳು ಗೊಬ್ಬರನಾಗ ಅಥವಾ ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಚಲೋ ಕಳ್ತಿದ್ದ ಅದ್ರ ಮಿಕ್ಸ್ ಮಾಡಿ ಬಲ್ಕ್ ಮಾಡ್ಕೋರಿ. ಬಲ್ಕ್ ಮಾಡ್ಕೊಂಡು ಹಾಕಿ ಇನ್ನೂ 1 ವಾರ ಕಟ್ಟಿಟ್ಟ ಎಲ್ಲರೇ ಹೊಲ್ದಾಗ ಕಟ್ಟಿಟ್ಟದ ರಸ ಬರ್ತೈತಿ ಬರ್ಲಕ್ಕ ಅದ ರಿಯಾಕ್ಷನ್ ಆಗಿ ಅದನ್ನ ಹಾಕ್ರಿ. ನೋಡ್ರಿ ನೀವು ಹೆಂಗ ಜಲ್ದಿ ಹಳದಿ ಇದ್ದಿದ್ ಇವ್ ಎಲಿ ಏನ್ ಹಳದಿ ಇದ್ದಿದ್ ಹಸಿರಾಗಲ್ಲ. ಮತ್ತೆ ಮುಂದಿನ ಬರುವ ಎಲ್ಲ ಚೇಂಜ್ ಆಯ್ತು.